ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ವಿಡಿಯೋನಾಗ ನಾವು ಬಜಾಜ್ ಹೌಸಿಂಗ್ ಫೈನಾನ್ಸ್ IPOದ ಡಿಟೇಲ್ದಾಗ ಅನಾಲಿಸಿಸ್ ಮಾಡೋನು ಮತ್ತು ಗ್ರೇ ಮಾರ್ಕೆಟ್ ಪ್ರೈಸ್ ಎಷ್ಟೈತಿ ಅದು ಎಲ್ಲ ನಾವು ತಿಳ್ಕೊಳ್ಳೋನು. ಮತ್ತು ವೀಕ್ಷಕರೇ, ಇದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಐತ್ಲ ರೀ, ಈ ಕಂಪ್ನಿ ಮ್ಯಾಗ ಭಾಳ ಮಂದಿದ ಕಣ್ಣೈತಿ. ಯಾಕಂದ್ರೆ ವೀಕ್ಷಕರೇ, ನೀವು ಹಿಂದೆ ನೋಡಿರ್ಬೋದ ಬಜಾಜ್ ಗ್ರೂಪ್ದು ಎಲ್ಲ ಸ್ಟಾಕ್ಗಳು ಎಷ್ಟು ಮ್ಯಾಸಿವ್ ರಿಟರ್ನ್ ಕೊಟ್ಟಾವ ಇನ್ವೆಸ್ಟರ್ಸ್ಗಂತ. ನಾನು ಈ ಸ್ಟಾಕು ಭಾಳ ರಿಟರ್ನ್ ಕೊಡ್ಬೋದು ಅಂತ ಎಲ್ಲರಿಗೂ ಆಸೆ ಐತಿ. ನೋಡೋನು ಬರ್ರಿ, ಈಗ ನಾವು ಈ ಕಂಪ್ನಿ ಏನು ಕೆಲಸ ಮಾಡ್ತೈತಿ ಮತ್ತು ಇದ್ರದ್ದು ಫಂಡಮೆಂಟಲ್ ಅದು ಹೆಂಗಿದಾವ ಮತ್ತು ಯಾವಾಗ IPO ಸ್ಟಾರ್ಟ್ ಆಗೋದೈತಿ, ಯಾವಾಗ IPO ಕ್ಲೋಸ್ ಆಗೋದೈತಿ ಎಲ್ಲ ನಾವು ಡೀಟೇಲ್ದಾಗ ಇವತ್ತಿನ ವಿಡಿಯೋನಾಗ ತಿಳ್ಕೊಳ್ಳೋಣ. ನಾನು ಈ ವಿಡಿಯೋ ಲೈಕ್ ಮಾಡಿರ್ಕಿಲ್ಲ ಅಂದ್ರೆ ಲೈಕ್ ಮಾಡಿರಿ ಮತ್ತು ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋ ನೋಡಿರಿ. ಅಂದರೆ ಡೀಟೇಲ್ದಾಗಿ IPO ಬಗ್ಗೆ ಗೊತ್ತಾಗ್ತೈತಿ. ಆಮೇಲೆ ನೀವು ನೋಡಿ ಇನ್ವೆಸ್ಟ್ ಮಾಡ್ಕೋಬೋದು. ನೋಡ್ರಿ ವೀಕ್ಷಕರೇ, ಫಸ್ಟ್ ಏನು ಮಾಡೋಣ ಅಂದರೆ ಈ ಕಂಪ್ನಿ ಏನು ಕೆಲಸ ಮಾಡ್ತೈತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಯಾಕಂದರೆ ಯಾವಾಗೂ ಕಂಪ್ನಿ ಏನು ಕೆಲಸ ಮಾಡ್ತೈತೆ ಅದು ತಿಳ್ಕೊಬೇಕ್ರಿ. ಅಂದ್ರೆ ನಮಗೆ ಗುರ್ತಿರ್ತೈತಿ, ಹೌದಪ್ಪ ಇದು ಕಂಪ್ನಿ ಇದು ಕೆಲಸ ಮಾಡ್ತೈತಿ, ಇದು ಕೆಲಸದ ಪ್ರಾಫಿಟ್ ಐತಿ ಅಂತ ನಮ್ಗೆ ಗೊತ್ತಾಗ್ತೈತೆ. ನಾನು ಫಸ್ಟ್ ಏನು ಕೆಲಸ ಮಾಡ್ತೈತೆ ಅಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಕಂಪ್ನಿ ಫಸ್ಟ್ ಹೋಮ್ ಲೋನ್ಸ್ ಕೊಡ್ತೈತಿ, ಸಾಲ ಕೊಡ್ತೈತಿ ಮನಿ ಕಟ್ಟಾಕ. ಮತ್ತು ವೀಕ್ಷಕರೇ ನೋಡ್ರಿ, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಮಾಡ್ತೈತಿ ಮತ್ತು ಡೆವಲಪ್ಮೆಂಟ್ ಫೈನಾನ್ಸ್ ಮಾಡ್ತೈತಿ. ಡೆವಲಪ್ಮೆಂಟ್ ಫೈನಾನ್ಸ್ ಅಂದ್ರೆ ಬಿಲ್ಡರ್ಸ್ಗದು ಸಾಲ ಕೊಡ್ತೈತಿ, ಅಪಾರ್ಟ್ಮೆಂಟ್ ಕಟ್ತಾನ, ಅವ ಅಪಾರ್ಟ್ಮೆಂಟ್ ಮಾಡ್ತಾನ, ಹಿಂಗೆ ತೇತ್ರಿ. ವೀಕ್ಷಕರೇ, ಈ ಕಂಪ್ನಿದ ಹೆಚ್ಚು ರೆವೆನ್ಯೂ ಹೋಮ್ ಲೋನ್ಗಳಿಂದನೇ ಬರ್ತೈತಿ. ನಾನು ಇದ್ರದ ಮೇನ್ ಫೋಕಸ್ ಹೋಮ್ ಲೋನ್ ನಡೆನೇ ಐತಿ. ಈಗ ನೋಡಬಹುದು ವೀಕ್ಷಕರೇ, ಗೌರ್ಮೆಂಟ್ ಮನಿ ಕಟ್ಟೋದು ಭಾಳ ಫೆಸಿಲಿಟೀಸ್ ಕೊಡತ್ತಾರ. ನಾನು ಈ ಕಂಪ್ನಿ ಬಿಸ್ನೆಸ್ ಮಾಡೋದ್ರೆ ಚಲೋ ಐತಿ. ಅಂದ್ರೆ ಮನಿ ಕಟ್ಟಕ್ಕೆ ಸಾಲ ಕೊಡ್ತೈತಿ ಕಂಪ್ನಿ. ಈಗ ಬಾರಿ ಇದು ಕಂಪ್ನಿ IPO ಸ್ಟಾರ್ಟ್ ಆಗೋದೈತಿ, ಇದ್ರದ್ದೆಲ್ಲ ಸ್ವಲ್ಪ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಕಂಪ್ನಿ IPO ಓಪನ್ ಆಗೋದೈತೆ ಅಂದ್ರೆ ಸೋಮವಾರ ಸೆಪ್ಟೆಂಬರ್ 9, 2024 ಓಪನ್ ಆಗೋದೈತಿ. ಅಂದ್ರೆ ಇದೇ ತಿಂಗಳು 9 ತಾರೀಕು ಓಪನ್ ಆಗೋದೈತಿ ಮತ್ತು ಕ್ಲೋಸ್ 11 ತಾರೀಕು ಆಗೋದೈತಿ, ಸೆಪ್ಟೆಂಬರ್ 11 ತಾರೀಕು. ಮತ್ತು ವೀಕ್ಷಕರೇ ನೋಡ್ರಿ, ಅಲಾಟ್ಮೆಂಟ್ ನಮಗೆ ಯಾವಾಗ ಆಗ್ತೈತೆ ಅಂತಂದ್ರೆ 12 ತಾರೀಕು ಆಗ್ತೈತಿ. ಆಮೇಲೆ ರಿಫಂಡ್ 13 ತಾರೀಕು ಸಿಗ್ತೈತಿ. ಮತ್ತು ಏನ್ರಿ ನಿಮಗೆ ಅಲಾಟ್ ಆಗಿದ್ರೆ ಅವು ಶೇರ್ಗಳು ನಿಮಗೆ ಡಿಮ್ಯಾಟ್ ಅಕೌಂಟ್ನಾಗ 13 ತಾರೀಕು ಕಾಣ್ತೈತಿ. ಆಮೇಲೆ ಲಿಸ್ಟಿಂಗ್ ಸೆಪ್ಟೆಂಬರ್ 16 ತಾರೀಕು ಲಿಸ್ಟಿಂಗ್ ಆಗ್ತೈತಿ. ತಿಳಿತ್ರಿ ವೀಕ್ಷಕರೇ. ಈಗ ಬರ್ರಿ ನೋಡ್ರಿ ವೀಕ್ಷಕರೇ, ಇದ್ರದ ಫೇಸ್ ವ್ಯಾಲ್ಯೂ 10 ರೂಪಾಯಿ ಪರ್ ಶೇರ್ ಐತಿ. ಮತ್ತು ಪ್ರೈಸ್ ಬ್ಯಾಂಡ್ ನೋಡ್ರಿ, ಅಂದರೆ ಕಂಪ್ನಿ ಎಷ್ಟು ಲಿಸ್ಟ್ ಮಾಡೋರು ಇದ್ದಾರೆ ಅಂತಂದ್ರೆ ನೋಡ್ರಿ 66 to 70 rupees ಅಂತಂದ್ರೆ 66 to 70 ರೂಪಾಯಿ ಪರ್ ಶೇರ್ ಇವ್ರ ಕಂಪ್ನಿದ ಡಿಮಾಂಡ್ ಐತಿ. ಅಂದ್ರೆ ನೀವು ಏನ್ರಿ ಅಪ್ಲೈ ಮಾಡೋರಿದ್ರೆ 70 ರೂಪೀಸ್ಗೆ ಮಾಡ್ರಿ, ಅಂದ್ರೆ ಸಿಗೋ ಚಾನ್ಸಸ್ ಹೆಚ್ಚಿರ್ತೈತಿ. ನೋಡ್ರಿ ವೀಕ್ಷಕರೇ, ಪರ್ ಲಾಟ್ 214 ಶೇರ್ ತೊಗೋಬೇಕಾ ಅಂತಂದ್ರೆ ಒಂದು ಲಾಟ್ 214 ಐತಿ. ನೀವು ಒಂದು ಲಾಟ್ ತೊಗೋಬೇಕಂದ್ರೆ 214 ಶೇರ್ಗಳು ನಿಮ್ಗೆ ಸಿಗ್ತಾವ. ನೋಡ್ರಿ ವೀಕ್ಷಕರೇ, ಟೋಟಲ್ ಇಶ್ಯೂ ಸೈಜ್ ನೋಡ್ರಿ ಎಷ್ಟೈತಿ ಅಂತಂದ್ರೆ ಟೋಟಲ್ IPO ಸೈಜ್ ನೋಡ್ರಿ 6560 ಕೋಟಿದೈತಿ. ಮತ್ತು ಫ್ರೆಶ್ ಇಶ್ಯೂ ಅಂತಂದ್ರೆ ಈಗ ಫ್ರೆಶ್ ಸ್ಟಾಕ್ಗಳು ಬಿಟ್ಟಿರ್ತಾರೆ, ಇದ್ರ ಇಶ್ಯೂ ನೋಡ್ರಿ 3560 ಕೋಟಿ ಐತಿ. ಆಮೇಲೆ ಆಫರ್ ಫಾರ್ ಸೇಲ್ ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್, ಅಂದ್ರೆ ಈಗ IPO ಬರೋಕಿಂತ ಮೊದಲು ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರಲ್ಲ ರೀ, ಅವ್ರ 3000 ಕೋಟಿ ಸೆಲ್ ಮಾಡತ್ತಾರ ತಮ್ಮ ಸ್ಟೇಕ್. ತಿಳಿತ್ರಿ. ಮತ್ತು ನೋಡ್ರಿ ವೀಕ್ಷಕರೇ, ಇದು NSE ಬೇಸಿನ ಎರಡೂರ್ನಾಗೂ ಲಿಸ್ಟ್ ಆಗೋದೈತಿ. ನೋಡ್ರಿ ವೀಕ್ಷಕರೇ, ಇದ್ರಾಗ ನೀವು ಶೇರ್ ಹೋಲ್ಡಿಂಗ್ ಕೋಟಾನಾಗೂ ನೀವು ಅಪ್ಲೈ ಮಾಡ್ಬೋದು IPO, ಅಥವಾ ರಿಟೇಲ್ ಕೋಟಾನಾಗೂ ನೀವು ಅಪ್ಲೈ ಮಾಡ್ಬೋದು IPO. ಶೇರ್ ಹೋಲ್ಡಿಂಗ್ ಕೋಟಾನಾಗ ನೀವು IPO ಅಪ್ಲೈ ಮಾಡ್ಬೇಕಂತಂದ್ರೆ ನೀವು ಅಕ್ಟೋಬರ್ 31ಕ್ಕಿಂತ ಮೊದಲು ನಿಮ್ಮ ಕಡೆ ಏನ್ರಿ ಬಜಾಜ್ ಫೈನಾನ್ಸ್, ಬಜಾಜ್ ಫಿನ್ಸರ್ವ್ ಒಂದು ಏನ್ರಿ ಸ್ಟಾಕ್ ಇದ್ರೂ ನೀವು ಶೇರ್ ಹೋಲ್ಡಿಂಗ್ ಕೋಟಾನಾಗ ನೀವು ಅಪ್ಲೈ ಮಾಡ್ಬೋದಿತ್ತು. ಬಟ್ ನಿಮ್ಮ ಕಡೆ ಇರಲಿಲ್ಲ ಅಂತಂದ್ರೆ ಈಗ ನೀವು ರಿಟೇಲ್ ಕೋಟಾನಾಗನ ಅಪ್ಲೈ ಮಾಡಬೇಕಾಗ್ತೈತಿ. ತಿಳಿತ್ರಿ ವೀಕ್ಷಕರೇ. ಬರ್ರಿ ವೀಕ್ಷಕರೇ, ಈ ಥರದ ಸ್ವಲ್ಪ ಫೈನಾನ್ಷಿಯಲ್ ತಿಳ್ಕೊಂಬಿಡೋಣ. ನೋಡ್ರಿ ವೀಕ್ಷಕರೇ, ಫಸ್ಟ್ 31 ಮಾರ್ಚ್ 2022 ಐತಿ. ಆಮೇಲೆ 31 ಮಾರ್ಚ್ 23 ಐತಿ. ಆಮೇಲೆ 31 ಮಾರ್ಚ್ 24 ಮತ್ತು ಈಗ ಜೂನ್ ಕ್ವಾರ್ಟರ್ದು ಇಟ್ಟಾರ. ಅಂತಂದ್ರೆ 3 ವರ್ಷದಕ್ಕೂ ತೋರ್ಸ್ಯಾರ, ಆಮ್ಯಾಗ ಒಂದು ಕ್ವಾರ್ಟರ್ ತೋರ್ಸ್ಯಾರ, ಈ ಕ್ವಾರ್ಟರ್ ಜೂನ್ ಕ್ವಾರ್ಟರ್ದ. ನೋಡ್ಬೋದು ವೀಕ್ಷಕರೇ, ಕಂಟಿನ್ಯೂ ಅಸೆಟ್ಸ್ ಏರ್ಕೊಂತಾನೆ ಹೊಂಟಾವ ಮತ್ತು ರೆವೆನ್ಯೂನು ನೋಡ್ಬೋದು ಏರ್ಕೊಂತ ಹೊಂಟೈತಿ. ನೋಡ್ಬೋದು ವೀಕ್ಷಕರೇ, ಇಲ್ಲಿ 7617 ಕೋಟಿದಿಂದ 2208 ಕೋಟಿ ಹೆಂಗೆ ಆತ ಅಂತಿರ್ಬೋದ. ಯಾಕಂದ್ರೆ ವೀಕ್ಷಕರೇ, ಇದು ಇಯರ್ಲಿ ಕೊಟ್ಟಿಲ್ಲ. 31 ಮಾರ್ಚ್ 2024 ಕೊಟ್ಟಾರ. ಆಮ್ಯಾಗ ನೆಕ್ಸ್ಟ್ 30 ಜೂನ್ 2024 ಕೊಟ್ಟಾರ. ಅಂದ್ರೆ ಬರೀ 3 ತಿಂಗಳು ಕೊಟ್ಟಾರ. 3 ತಿಂಗಳನ್ಯಾಗ 2208 ಕೋಟಿ ಕಂಪ್ನಿದ ರೆವೆನ್ಯೂ ಐತಿ. ವೀಕ್ಷಕರೇ ನೋಡ್ಬೋದ, ನೆಟ್ ಪ್ರಾಫಿಟ್ ಅನ್ನು ಕಂಟಿನ್ಯೂ ಏರ್ಕೊಂತಾನೆ ಹೊಂಟೈತಿ ಮತ್ತು ಟೋಟಲ್ ಬಾರೋಯಿಂಗನ್ನು ಏರ್ಕೊಂತಾನೆ ಹೊಂಟೈತಿ. ಇದೇನು ಫೈನಾನ್ಸ್ ಕಂಪ್ನಿ ಐತ್ರಿ, ಇವ್ರನ್ಯಾಗ ಬೋರೋಯಿಂಗ್ ನೋಡೋದಿಲ್ಲ. ಭಾಳ ಸಾಲ ಇದ್ರೂ ನಡಿತೈತಿ, ಇವಕ್ಕೇನು ಫೈನಾನ್ಸ್ ಕಂಪ್ನಿಗೆ ಇರ್ತೈತೆ ಸಾಲ. ನಾನು ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ಈಗ ಬಾರಿ ನಾವು GMP ನೋಡೋಣ, ಗ್ರೇ ಮಾರ್ಕೆಟ್ ಪ್ರೈಸ. ಅಂದರೆ ಕಂಪ್ನಿ ಎಷ್ಟು ಲಿಸ್ಟ್ ಆಗ್ಬೋದು ಅಂತ ನಮಗೆ ಗೊತ್ತಾಗ್ತೈತಿ GMPಲೇ. ನೋಡೋದು ವೀಕ್ಷಕರೇ, ಕಂಪ್ನಿದ ಗ್ರೇ ಮಾರ್ಕೆಟ್ ಪ್ರೈಸ್ 70% ನಡೆದೈತಿ. ಅಂತಂದ್ರೆ ಕಂಪ್ನಿ IPO ಪ್ರೈಸ್ ಐತಿ 70 ರೂಪಾಯಿಲ್ಲ ರೀ, ಲಿಸ್ಟ್ ಆಗ್ಬೋದು ಈಗ ಇವತ್ತಿನ ಪ್ರಕಾರ 119 ಐತಿ. ಅಂತಂದ್ರೆ ಇದು ಕಂಪ್ನಿ ಏನ್ರಿ ಲಿಸ್ಟ್ ಆತಂದ್ರೆ ಒಂದು ಮ್ಯಾಸಿವ್ ರಿಟರ್ನ್ ಕೊಡೋದ ಚಾನ್ಸಸ್ ಐತಿ ನಾವು ಗ್ರೇ ಮಾರ್ಕೆಟ್ ಪ್ರೈಸ್ ಪ್ರಕಾರ ನೋಡ್ರಿ ವೀಕ್ಷಕರೇ. 9 ತಾರೀಕು ತನಕ ಇನ್ನು IPO ಸ್ಟಾರ್ಟ್ ಆಗಿಲ್ಲ, 9 ತಾರೀಕು ಸ್ಟಾರ್ಟ್ ಆಗೋದೈತಿ. ಅಷ್ಟೊಳಗೆ ಗ್ರೇ ಮಾರ್ಕೆಟ್ ಪ್ರೈಸ್ ಬೀಳೋದು ಆಗ್ತಿರ್ತೈತಿ. ನಾವು ಯಾವಾಗ ನಾವು IPO ಅಪ್ಲೈ ಮಾಡ್ತಿರ್ತೇವೆ ಆ ದಿನ ಗ್ರೇ ಮಾರ್ಕೆಟ್ ಪ್ರೈಸ್ ಎಷ್ಟೈತೆ ಅಂತ ನೋಡಿ IPOನ ಅಪ್ಲೈ ಮಾಡಬೇಕಾಗ್ತೈತಿ.
ತಿಳಿತ್ರಿ ವೀಕ್ಷಕರೇ ಇಷ್ಟೇ ಐತಿ ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಇಂಥವೆಲ್ಲ IPOದು ಆಗಲಿ ಕಲಿಸುತ್ತಿರ್ತೇನೆ, ನಿಮ್ಮ ಸ್ಟಾಕದ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಮಾಡ್ತಿರ್ತೇನೆ. ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ನಾನು ಒಂದು ಕೋರ್ಸು ನಡೆದೈತಿ, ಬೇಸಿಕ್ ಟು ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ಅದು ಸಂಪೂರ್ಣವಾಗಿ ಫ್ರೀ ಐತಿ. ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೇನೆ, ಅದು ನೋಡಿರಿ. ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.